ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ. ನಾನು ನಿಮ್ಮ ಸಿರಿ ಕನ್ನಡತಿ. ಸ್ನೇಹಿತರೆ, ನಾನ್ ಎಚ್ ಕೆ ಪಿ ಡಿ ಒ ಒಂದು ಪರೀಕ್ಷೆ 8ನೇ ತಾರೀಕಿಗೆ ನಡೀತಿದೆ. ಸೊ ಈ ಒಂದು ಪರೀಕ್ಷೆಗೆ ಅನುಕೂಲವಾಗಲಿ ಅಂಥೇಳಿ ಒಂದಿಷ್ಟು ಪ್ರಶ್ನೋತ್ತರಗಳನ್ನು MCQ ಮಾದರಿಯ ಪ್ರಶ್ನೋತ್ತರಗಳನ್ನು ಅನಾಲಿಸಿಸ್ ಮಾಡ್ತಿದ್ದೇನೆ. ಸೊ ವಿಶೇಷವಾಗಿ ಇದು ಕೊನೆ ಕ್ಷಣ ತಯಾರಿಯಾಗಿರೋದ್ರಿಂದ ನೇರವಾದಂಥ ಪ್ರಶ್ನೆ ಮತ್ತು ನೇರವಾದ ಉತ್ತರನ ಒಳಗೊಂಡಂತಹ PDO ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿದಂಥ ಒಂದಿಷ್ಟು ಪ್ರಶ್ನೆಗಳು ಮತ್ತು ಕೇಳಬಹುದಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಿದ್ದೇನೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆ ಸಂಪೂರ್ಣದ ಮಾಹಿತಿ ನೀವಿಲ್ಲಿ ತಿಳ್ಕೊತೀರಾ. ಪ್ರಶ್ನೆ 1. ಗ್ರಾಮ ಸಭೆಯನ್ನು ಕನಿಷ್ಠ ಡ್ಯಾಶ್ ತಿಂಗಳಿಗೊಮ್ಮೆ ಜರುಗಿಸಲಾಗುತ್ತದೆ. ಸೊ ಗ್ರಾಮ ಸಭೆಯನ್ನು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡೆಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ 6, 3, 9, 12 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ 6 ತಿಂಗಳಿಗೊಮ್ಮೆ ನಾವು ಗ್ರಾಮ ಸಭೆಯನ್ನು ಕನಿಷ್ಠ 6 ತಿಂಗಳಿಗೊಮ್ಮೆ ಗ್ರಾಮ ಸಭೆಯನ್ನು ನಡೆಸಲೇಬೇಕೆಂಬ ನಿಯಮವಿದೆ. ಸೊ 6 ತಿಂಗಳು ಅನ್ನೋ ಎ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 2. ಡ್ಯಾಶ್ ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ ಕರೆಯಬೇಕಾಗುತ್ತದೆ. ಡ್ಯಾಶ್ ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ನ ಕರೆಯಬೇಕಾಗುತ್ತದೆ. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ 1 ಲಕ್ಷಕ್ಕಿಂತ ಅಧಿಕ ಮೊತ್ತದ ಒಂದು ಖರೀದಿಗಳಿಗೆ ಪಂಚಾಯಿತಿಗಳು ಟೆಂಡರ್ನ ಕರಿಬೇಕಾಗುತ್ತದೆ. ಎಷ್ಟು? 1 ಲಕ್ಷಕ್ಕಿಂತ ಅಧಿಕವಾಗಿರಬೇಕು. ಅಂಥ ಒಂದು ಮೊತ್ತದ ಖರೀದಿಗಳಿಗೆ ಪಂಚಾಯಿತಿಗಳು ಏನು ಮಾಡಬೇಕಂದ್ರೆ ಟೆಂಡರ್ನ ಕರಿಬೇಕಾಗುತ್ತದೆ. ಸೊ ಪ್ರಶ್ನೆ 3. ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತದೆ? ಸೊ ನೋಡಿ ಪ್ರಶ್ನೆ ಇನ್ನೊಮ್ಮೆ. ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಕೆಳಗಿನ ಯಾವ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವೆಂದು ಪರಿಗಣಿಸಲ್ಪಡುತ್ತವೆ? ಸೊ 4 ಆಯ್ಕೆಗಳಲ್ಲಿ ಯಾವ ಒಂದು ಸಮೂಹವನ್ನು ನಾವು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹವಲ್ಲ ಅಂಥೇಳಿ ಪರಿಗಣಿಸ್ತೀವಿ ಅಂದರೆ ವಲಸಿಗರು. ಆಪ್ಷನ್ ಡಿ, ವಲಸಿಗರನ್ನು ಪಂಚಾಯಿತಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಈ ಒಂದು ಸಮೂಹವನ್ನು ಅಂದರೆ ವಲಸಿಗರ ಸಮೂಹವನ್ನು ಸಾಮಾಜಿಕವಾಗಿ ಸುರಕ್ಷಿತವಲ್ಲದ ಸಮೂಹ ಅಂಥೇಳಿ ನಾವೇನು ಮಾಡ್ತೇವೆ ಅಂದರೆ ಪರಿಗಣೆಗೆ ತೆಗೆದುಕೊಳ್ತೇವೆ. MGNREG ಕಾಯ್ದೆಯು ಅಂಗೀಕಾರವಾದಂಥ ವರ್ಷ ಯಾವುದು ಅಂತ ಕೇಳ್ತಿದ್ದಾರೆ. MGNREG ಈ ಒಂದು ಕಾಯ್ದೆ ಅಂಗೀಕಾರವಾದಂಥ ವರ್ಷ ಯಾವುದಂದರೆ 2005. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ಕಾಯ್ದೆ ಕುರಿತು ಹೆಚ್ಚಿನ ಒಂದು ವಿಚಾರಧಾರೆಗಳನ್ನು ನೀವು ತಿಳ್ಕೋಬೇಕಾಗುತ್ತೆ. ಸೊ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೇಳುವಂತಹ ಪರೀಕ್ಷೆಗಳಲ್ಲಿ ಈ ಒಂದು ಕಾಯ್ದೆ ಕುರಿತು ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಸೊ ವಿಶೇಷವಾಗಿ ನೆನ್ಪಿಟ್ಕೋಬೇಕು. MGNREG ಈ ಒಂದು ಕಾಯ್ದೆ ಅಂಗೀಕಾರವಾದಂಥ ವರ್ಷ ಯಾವುದಂದರೆ 2005. ಸೊ ಪ್ರಶ್ನೆ 5. ಕೆಳಗಿನವುಗಳಲ್ಲಿ ಯಾವುದು PDOನ ಕಾರ್ಯವಲ್ಲ ಅಂತ ಕೇಳಿದ್ದಾರೆ. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು PDOನ ಕಾರ್ಯವಲ್ಲ? ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ವಾಣಿಜ್ಯ ಲೈಸೆನ್ಸ್ ನೀಡಿಕೆ PDOನ ಕಾರ್ಯವಾಗಿರುವುದಿಲ್ಲ. ಸೊ ಇದು PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಎರಡೂ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಇಲ್ಲಿ PDO ಕುರಿತು ಕೂಡ ಪ್ರಶ್ನೆಗಳನ್ನು ನಾವು ನೋಡಬಹುದು. ಸೊ ಪ್ರಶ್ನೆ 6. ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವನ್ನು ದಿನಕ್ಕೊಂದಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದಂತಹ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣ ದಿನಕ್ಕೊಂದಕ್ಕೆ ಎಷ್ಟಿರಬಹುದು ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ತಿದ್ದೀರಿ. ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಆಪ್ಷನ್ ಬಿ, ತಲಾ 55 ಲೀಟರ್ಗಳು. ತಲಾ 55 ಲೀಟರ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದಂಥ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವಾಗಿರುತ್ತೆ. ದಿನಕ್ಕೊಂದಕ್ಕೆ ತಲಾ 55 ಲೀಟರ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದಂಥ ಕುಡಿಯುವ ನೀರಿನ ಕನಿಷ್ಠವಾದಂಥ ಪ್ರಮಾಣವಾಗಿರುತ್ತೆ. ಸೊ ಪ್ರಶ್ನೆ 7. ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಎಂಬುದು ಡ್ಯಾಶ್ ಖಾತರಿಪಡಿಸಲು ಉದ್ದೇಶಿಸಲಾಗಿದೆ. ಸೊ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಕೊಟ್ಟಂತಹ ಮೀಸಲಾತಿ ಎಂಬುದು ಡ್ಯಾಶ್ ಖಾತರಿಪಡಿಸಿಕೊಳ್ಳಲು ಉದ್ದೇಶಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳಲ್ಲಿ ಆಪ್ಷನ್ ಸಿ, ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಭಾಗವಹಿಸುವಿಕೆ. ಸಾರ್ವಜನಿಕ ಜೀವನದಲ್ಲಿ ಮಹಿಳೆಯರ ಒಂದು ಭಾಗವಹಿಸುವಿಕೆ ಕುರಿತಾಗಿ
ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ನೀಡಿದಂತಹ ಒಂದು ಮೀಸಲಾತಿ ಇದೆಯಲ್ಲ ಅದರ ಒಂದು ಖಾತರಿಪಡಿಸುವಂಥ ಉದ್ದೇಶವೇ ಇದಾಗಿರುತ್ತೆ. ಸೊ ಪ್ರಶ್ನೆ 8, ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದಂತಹ ಅಧಿಕಾರವನ್ನು ಹೊಂದಿರುವವರು ಯಾರು? ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದಂತಹ ಅಧಿಕಾರವನ್ನು ಹೊಂದಿರುವವರು ಯಾರು? ಸೊ ಆಪ್ಷನ್ಗಳನ್ನು ನೋಡ್ತಿದ್ದೀರಿ. ಸೊ ಇದ್ರ ಸರಿಯಾದ ಉತ್ತರ ಅಂತ ಬಂದಾಗ ರಾಜ್ಯ ಸರ್ಕಾರ. ಸೊ ರಾಜ್ಯ ಸರ್ಕಾರಕ್ಕೆ ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಬಹುದಾದಂಥ ಅಧಿಕಾರವನ್ನು ಹೊಂದಿರುತ್ತದೆ. ಪ್ರಶ್ನೆ 9, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ 1993. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ 1993ರ ಯಾವ ಸೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯಿತಿಯ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ 1993. ಸೊ ಈ ಒಂದು ಯಾವ ಸೆಕ್ಷನ್ನಲ್ಲಿ ಜಿಲ್ಲಾ ಪಂಚಾಯಿತಿ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ, ಸೆಕ್ಷನ್ 265. ಸೆಕ್ಷನ್ 265ರ ಪ್ರಕಾರ ಜಿಲ್ಲಾ ಪಂಚಾಯಿತಿ ಬಾಕಿ ಹಿಂಪಡೆಯುವ ಕ್ರಮವನ್ನು ಪ್ರಸ್ತಾಪಿಸಲಾಗಿದೆ. ಸೊ ಪ್ರಶ್ನೆ 11, ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಬಹುದಾದಂತಹ ಗರಿಷ್ಠ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತ ಅಧಿಕಾರಿಯನ್ನು ನೇಮಿಸಬಹುದಾದಂಥ ಗರಿಷ್ಠ ಅವಧಿ ಎಷ್ಟಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ಗಳಂತ ಬಂದಾಗ ಇಲ್ಲಿ ಡಿ 6 ತಿಂಗಳು. ಸೊ 6 ತಿಂಗಳಿಗೆ ಒಂದು ಗ್ರಾಮ ಪಂಚಾಯಿತಿಗೆ ಆಡಳಿತಾಧಿಕಾರಿಯನ್ನು ನೇಮಿಸಬಹುದಾದಂಥ ಒಂದು ಗರಿಷ್ಠ ಅವಧಿಯಾಗಿರುತ್ತೆ. ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯ ನೇಮಿಸಬಹುದಾದಂಥ ಗರಿಷ್ಠ ಅವಧಿ ಎಷ್ಟು ಹೇಳಿ? 6 ತಿಂಗಳು. ಪ್ರಶ್ನೆ 13, ಜನವಸತಿ ಸಭೆಯ ಕೋರಮನ್ನು ಡ್ಯಾಶ್ ನಿಗದಿಗೊಳಿಸಲಾಗಿದೆ. ಜನವಸತಿ ಸಭೆಯ ಕೋರಮನ್ನು ಡ್ಯಾಶ್ ನಿಗದಿಗೊಳಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಿ. ಸೊ ಇದರಲ್ಲಿ ಆಪ್ಷನ್ ಎ 20 ಸದಸ್ಯರು ಅಥವಾ 1/5 ಮತದಾರರನ್ನು ಈ ಜನವಸತಿ ಸಭೆಯ ಕೋರಮನ್ನು ನಿಗದಿಗೊಳಿಸಲಾಗಿದೆ. ನೆನ್ಪಿಟ್ಕೊಳ್ಳಿ, ಜನವಸತಿ ಸಭೆಯ ಕೋರಮನ್ನು 20 ಸದಸ್ಯರು ಅಥವಾ 1/5 ಮತದಾರರನ್ನು ನಿಗದಿಗೊಳಿಸಲಾಗಿದೆ. ಪ್ರಶ್ನೆ 14, ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ 1993 ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೇ ಮಾಡಬಹುದು ಅಂತ ಕೇಳಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ಯ ಕಾಯ್ದೆ ಇರ್ಬೋದು ಅಥವಾ ಪಂಚಾಯತ್ ರಾಜ್ಯ ಕಾಯ್ದೆ 1993 ಈ ಒಂದು ಪ್ರಕಾರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ವವನ್ನು ಸ್ವಾಧೀನಪಡಿಸುವುದಿರ್ಬೋದು ಅಥವಾ ಹಿಡಿತದಲ್ಲಿಡ್ಬೋದು ಅಥವಾ ವಿಲೇ ಮಾಡಬಹುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ 209. ಈ ಒಂದು ಸೆಕ್ಷನ್ನ ಪ್ರಕಾರ ಗ್ರಾಮ ಪಂಚಾಯಿತಿ ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೇ ಮಾಡಬಹುದು. ಪ್ರಶ್ನೆ 15, ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಚುನಾಯಿಸಬಹುದಾದಂಥ ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಚಲಾಯಿಸಬಹುದಾದಂಥ ಮತಗಳ ಸಂಖ್ಯೆ ಎಷ್ಟು ಅಂತ ಬಂದಾಗ ಆಪ್ಷನ್ ಡಿ, ಚುನಾವಣಾ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು? ಚುನಾವಣಾ ಕ್ಷೇತ್ರದಿಂದ ಆಯ್ಕೆ ಮಾಡಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು? ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಚುನಾಯಿಸಲು ಪ್ರತಿ ಮತದಾರನು ಕೂಡ ಏನು ಮಾಡೋದಂದರೆ ಚಲಾಯಿಸಬಹುದಾದಂಥ ಒಂದು ಮತಗಳ ಸಂಖ್ಯೆಯಾಗಿರುತ್ತೆ. ಸೊ ಪ್ರಶ್ನೆ 16, 2 ಅಕ್ಟೋಬರ್ 1959ರಂದು ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವಲ್ಲಿ ಪ್ರಥಮ ಎನಿಸಿಕೊಂಡಿತು ಅಂತ ಕೇಳಿದ್ದಾರೆ. ಅಕ್ಟೋಬರ್ 2ನೇ ತಾರೀಕು 1959 ರಾಜಸ್ಥಾನದ ಯಾವ ಜಿಲ್ಲೆಯು ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಅಳವಡಿಸುವಲ್ಲಿ ಪ್ರಥಮ ಎನಿಸಿಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಸಿ, ನಾಗೌರ್. ರಾಜಸ್ಥಾನದ ನಾಗೌರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಗೆ ಬಂದಿದ್ದನ್ನು ನಾವು ನೋಡ್ತೇವೆ. ಸೊ ಪ್ರಶ್ನೆ 17, ಅಕ್ಟೋಬರ್ 2016ರವರೆಗೆ MGNREG ಕಾಯ್ದೆಯಡಿಯಲ್ಲಿ ವಿತರಿಸಲಾದ ಅಥವಾ ನೀಡಲಾದ ಒಟ್ಟು ಉದ್ಯೋಗ ಚೀಟಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ.
ಅಕ್ಟೋಬರ್ 2016ರವರೆಗೆ MGN ಅಥವಾ REG ಈ ಒಂದು ಕಾಯ್ದೆಯಡಿ ವಿತರಿಸಲಾದ ಅಥವಾ ನೀಡಲಾದ ಒಟ್ಟು ಉದ್ಯೋಗಗಳ ಸಂಖ್ಯೆಯ ಚೀಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 12.67 ಕೋಟಿಗಳು. 12.67 ಕೋಟಿಗಳಷ್ಟು 2016 ಅಕ್ಟೋಬರ್ವರೆಗೆ MGN REG ಈ ಒಂದು ಕಾಯ್ದೆಯಲ್ಲಿ ನೀಡಲಾದಂಥ ಒಟ್ಟು ಉದ್ಯೋಗ ಚೀಟಿಗಳ ಸಂಖ್ಯೆಯಾಗಿರುತ್ತೆ. ಸೊ ಪ್ರಶ್ನೆ 18, ಸ್ವತಂತ್ರ ಭಾರತದಲ್ಲಿ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರಂತ ಕೇಳಿದ್ದಾರೆ. ಸೊ ವಿಶೇಷವಾದಂಥ ಪ್ರಶ್ನೆ, ಇದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಸ್ವತಂತ್ರ ಭಾರತದಲ್ಲಿ ಈ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ MK ಗಾಂಧಿ. ಸೊ ಮಹಾತ್ಮ ಗಾಂಧೀಜಿಯವರು ಈ ಒಂದು ಗ್ರಾಮ ಸ್ವರಾಜ್ಯ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದ್ರು ಅಂತ ಹೇಳಿ ನೋಡ್ಬೋದು. ಸೊ ಸ್ವತಂತ್ರ ಭಾರತದಲ್ಲಿ ಈ ಗ್ರಾಮ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಪ್ರತಿಪಾದಿಸಿದವರು ಯಾರಂತಂದರೆ ಮಹಾತ್ಮ ಗಾಂಧೀಜಿಯವರು. ಸೊ MK ಗಾಂಧಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 19, 1992ರಲ್ಲಿ ಡ್ಯಾಶ್ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ಯ ಕಾಯ್ದೆ ಅಂಗೀಕಾರದಾಯಿತು. ಸೊ 1992ರಲ್ಲಿ ಡ್ಯಾಶ್ ಸರ್ಕಾರವಿದ್ದಾಗ ಈ ಪಂಚಾಯತ್ ರಾಜ್ಯ ಕಾಯ್ದೆ ಏನಾಗೈತೆ ಅಂದರೆ ಅಂಗೀಕಾರಗೊಂಡಿತು ಅಂತ ಕೇಳ್ತಿದ್ದಾರೆ. ಸೊ ಯಾವ ಸರ್ಕಾರ ಇತ್ತು ಅಂತ ನೋಡೋಕೆ ಬಂದರೆ ಆಪ್ಷನ್ ಎ ನರಸಿಂಹರಾವ್. 1992ರಲ್ಲಿ ಈ ನರಸಿಂಹರಾವ್ ಅವರ ಸರ್ಕಾರವಿದ್ದಾಗ ಪಂಚಾಯತ್ ರಾಜ್ಯ ಕಾಯ್ದೆ ಏನಾಗುತ್ತೆ ಅಂದರೆ ಅಂಗೀಕಾರಗೊಳ್ಳುತ್ತೆ. ಸೊ ಪ್ರಶ್ನೆ 20, ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚಗಳ ವಿವರವನ್ನು ಯಾರಿಗೆ ಸಲ್ಲಿಸುತ್ತಾನೆ ಅಥವಾ ಸಲ್ಲಿಸುತ್ತಾಳೆ? ಒಬ್ಬ ಚುನಾಯಿತ ಪ್ರತಿನಿಧಿಯು ತನ್ನ ಚುನಾವಣಾ ವೆಚ್ಚಗಳ ವಿವರವನ್ನು ಯಾರಿಗೆ ಸಲ್ಲಿಸುತ್ತಾನೆ ಅಥವಾ ಸಲ್ಲಿಸುತ್ತಾಳೆ? ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಸಿ ರಿಟರ್ನಿಂಗ್ ಅಧಿಕಾರಿ. ರಿಟರ್ನಿಂಗ್ ಅಧಿಕಾರಿಯರಿಗೆ ಒಬ್ಬ ಚುನಾಯಿತ ಪ್ರತಿನಿಧಿ ಏನು ಮಾಡ್ತಾನಂದರೆ ತನ್ನ ಚುನಾವಣಾ ವೆಚ್ಚಗಳ ವಿವರವನ್ನು ಸಲ್ಲಿಸುತ್ತಾರೆ. ಸೊ ಪ್ರಶ್ನೆ 21, ಗ್ರಾಮ ಸಭೆಗೆ ಕೋರಂ ಎಷ್ಟಿರಬೇಕೆಂದ್ರೆ ಅಂತ ಕೇಳಿದ್ದಾರೆ. ಗ್ರಾಮ ಸಭೆಗೆ ಕೋರಂ ಎಷ್ಟಿರಬೇಕು? ಸೊ 4 ಆಯ್ಕೆಗಳನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಿ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಮತದಾರರ 10% ಇರಬೇಕು. ಗ್ರಾಮ ಸಭೆಗೆ ಕೋರಂ ಎಷ್ಟಿರಬೇಕಂದ್ರೆ ಮತದಾರ ಎಷ್ಟಿರ್ತಾರಲ್ಲ ಆ ಒಂದು ಸಂಖ್ಯೆಯ ಆಧಾರದ ಮೇಲೆ 10% ಕೋರಂ ಇರಬೇಕಂತ ಹೇಳಿ ನಿಯಮವಿದೆ. ಸೊ ಪ್ರಶ್ನೆ 23, ಪಂಚಾಯತ್ ರಾಜ್ಯ ಕಾಯ್ದೆಯು ಈ ಕೆಳಗಿನ ಯಾವುದನ್ನು ನೀಡಿದೆ? ಪಂಚಾಯತ್ ರಾಜ್ಯ ಕಾಯ್ದೆ ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದನ್ನು ನೀಡಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 3 ಪ್ರಮುಖವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಂತರ ಅವುಗಳ ಪೈಕಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳಲ್ಲಿ 1 ಮತ್ತು 2 ಮಾತ್ರ ಸರಿ, 1 ಅಥವಾ 3 ಮಾತ್ರ ಸರಿ, 1, 2, 3 ಮಾತ್ರ ಸರಿ, ಮತ್ತು 2 ಅಥವಾ 3 ಅಥವಾ ಸರಿ ಅಂತ ಕೇಳಿದ್ದಾರೆ. ಸೊ ಈ ರೀತಿ ಸ್ವರೂಪದ ಪ್ರಶ್ನೋತ್ತರಗಳನ್ನು ನಾವು ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನೋಡಬಹುದು. ಸೊ ಈ ಪಂಚಾಯತ್ ರಾಜ್ಯ ಕಾಯ್ದೆ ಅನ್ನೋದು 3 ವಿಷಯಗಳನ್ನು ಕೂಡ ಒಳಗೊಂಡಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಯುತ್ತಾ, ಮತ್ತು ಪಂಚಾಯಿತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಇರುತ್ತೆ. ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಮತ್ತು ಪಂಗಡಿಗಳಿಗೆ ಮೀಸಲಾತಿ ಕೂಡ ಇದೆ. ಸೊ ಆಪ್ಷನ್ 1, 2, 3. ಸೊ ಕೊಟ್ಟಿರುವ ಹೇಳಿಕೆಗಳಲ್ಲಿ 1, 2, 3 ಕೂಡ ಸರಿ ಇದೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 24, ಗ್ರಾಮ ಪಂಚಾಯಿತಿಯು ಈ ಕೆಳಗಿನ ಯಾವುದನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ? ಸೊ ಗ್ರಾಮ ಪಂಚಾಯಿತಿ ಅನ್ನೋದು ಈ ಕೆಳಗಿನ ಯಾವ ಒಂದು ಆಯ್ಕೆಯನ್ನು ಅಳವಡಿಸಿಕೊಂಡ್ರೆ ಆ ಮೂಲಕ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಸಿ ಗ್ರಾಮಸ್ಥರಿಗೆ ತ್ಯಾಜ್ಯವನ್ನು ನಿಗದ ಸ್ಥಳದಲ್ಲಿ ಸುರಿಲಿಕ್ಕೆ ಸೂಚಿಸುವುದರ ಮೂಲಕ ಈ ಘನತ್ಯಾಜ್ಯವನ್ನು ಪರಿಣಾಮಕಾರಿಯಾಗಿ ನಾವೇನು ಮಾಡ್ಬೋದು ಅಂದರೆ ನಿಯಂತ್ರಿಸಬಹುದು. ತ್ಯಾಜ್ಯವನ್ನು ಒಂದು ಪರ್ಟಿಕ್ಯುಲರ್ ಒಂದು ಸ್ಥಳದಲ್ಲಿ ಅದನ್ನು ಹಾಕಲಿಕ್ಕೆ ಹೇಳಿದರೆ ಆ ಮೂಲಕ ಏನು ಮಾಡ್ಬೋದಂದರೆ ಒಂದು ಪರಿಣಾಮಕಾರಿಯಾದಂಥ ಘನತ್ಯಾಜ್ಯವನ್ನು ನಾವೇನು ಮಾಡ್ಬೋದಂದರೆ ನಿಯಂತ್ರಿಸಬಹುದು ಎಂಬ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 25, 5 ವರ್ಷದ ಅವಧಿಯ ನಂತರ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಯಾರು? 5 ವರ್ಷದ ಅವಧಿಯ ನಂತರ ಈ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಯಾರು ಅಂತ ಕೇಳ್ತಿದ್ದಾರೆ. ಸೊ 4 ಆಯ್ಕೆಗಳನ್ನು ಕೊಟ್ಟಿರೋದನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಿ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಹಣಕಾಸು ಆಯೋಗ ಈ ಹಣಕಾಸು ಪರಿಸ್ಥಿತಿಯನ್ನು ಏನು ಮಾಡ್ತದೆ ಅಂದರೆ ಪರಿಶೀಲಿಸ್ತದೆ. 5 ವರ್ಷದ ಅವಧಿ ನಂತರ ಈ ಜಿಲ್ಲಾ ಪಂಚಾಯಿತಿಯ ಹಣಕಾಸು ಪರಿಸ್ಥಿತಿಯನ್ನು ಪರಿಶೀಲಿಸುವವರು ಯಾರಂತಂದರೆ ಹಣಕಾಸು ಆಯೋಗ.
ಸೊ ಪ್ರಶ್ನೆ 26, ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯನು ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕಂದ್ರೆ, ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯ ತನ್ನ ರಾಜೀನಾಮೆಯನ್ನು ಯಾರಿಗೆ ನೀಡಬೇಕು? ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ, ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಆತ ತನ್ನ ರಾಜೀನಾಮೆಯನ್ನು ಏನು ಮಾಡಬೇಕಂದ್ರೆ ನೀಡಬೇಕಾಗುತ್ತೆ. ಅಕಸ್ಮಾತ್ ಜಿಲ್ಲಾ ಪಂಚಾಯಿತಿ ಸದಸ್ಯ ತನ್ನ ರಾಜೀನಾಮೆಯನ್ನು ನೀಡಬೇಕಾದಂಥ ಸಂದರ್ಭ ಬಂದರೆ ಅವ ಯಾರಿಗೆ ನೀಡಬೇಕಂತಂದರೆ ಆ ಒಂದು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಯಾರಾಗಿರ್ತಾರಲ್ಲ ಅವರಿಗೆ ನೀಡಬೇಕಾಗುತ್ತೆ. ಸೊ ಪ್ರಶ್ನೆ 27, ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ದಾರೆ. ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಕ್ಕೆ ಬಂದರೆ, ಸೊ 4 ಆಯ್ಕೆಗಳನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಿ. ಸರಿಯಾದ ಉತ್ತರ ಅಂತ ಬಂದಾಗ ಅಧ್ಯಕ್ಷರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಈ ತಾಲೂಕು ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಸಹ ಅಧ್ಯಕ್ಷರು ಕೂಡ ಏನಾಗಿರ್ತಾರೆ ಅಂದರೆ ಆಗಿರುತ್ತಾರೆ. ಸೊ 28ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವವರು ಯಾರು? ಸೊ ಮುಖ್ಯಮಂತ್ರಿಗಳಂತಿದೆ, ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯ ಸಚಿವರು ಎಂಬ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಅಂತ ಬಂದಾಗ ರಾಜ್ಯ ಹಣಕಾಸು ಆಯೋಗವನ್ನು ರಚಿಸುವರು ರಾಜ್ಯಪಾಲರು ಆಗಿರುತ್ತಾರೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ರಾಜ್ಯ ಹಣಕಾಸು ಆಯೋಗವನ್ನು ರಚನೆ ಮಾಡುವವರು ಯಾರು? ರಾಜ್ಯಪಾಲರು. ಸೊ ಪ್ರಶ್ನೆ 29, ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವೆಂದರೆ ಯಾವುದು ಅಂತ ಕೇಳ್ತಿದ್ದಾರೆ. ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವೆಂದರೆ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಆಯ್ಕೆಗಳಲ್ಲಿ ಗ್ರಾಮ ಸಭಾ, ಸರ್ಕಾರೇತರ ಸಂಸ್ಥೆ, SDMC ಮತ್ತು ಗ್ರಾಮ ಪಂಚಾಯಿತಿ ಅಂತ ಹೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ನಮಗೆ ವಿಶೇಷವಾಗಿ ಗೊಂದಲ ಆಗೋದು ಗ್ರಾಮ ಸಭಾ ಅಥವಾ ಗ್ರಾಮ ಪಂಚಾಯಿತಿ. ಆದರೆ ಸರಿಯಾದ ಉತ್ತರ ಅಂತ ಬಂದಾಗ ಗ್ರಾಮ ಸಭಾ. ಸೊ ಗ್ರಾಮ ಸಭಾ ಅನ್ನೋದು ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಗ್ರಾಮ ಸಭಾ ಅನ್ನೋದು ಗ್ರಾಮ ಸ್ವರಾಜ್ಯದ ಅತ್ಯಂತ ತಳಮಟ್ಟದ ಘಟಕವಾಗಿರುತ್ತೆ. ಸೊ ಪ್ರಶ್ನೆ 30, ಗ್ರಾಮ ಪಂಚಾಯಿತಿ ರಚನೆ ಅಥವಾ ರಚನೆಯನ್ನು ಘೋಷಣೆ ಮಾಡುವವರು ಯಾರಂತ ಕೇಳ್ತಿದ್ದಾರೆ. ಗ್ರಾಮ ಪಂಚಾಯಿತಿ ರಚನೆ ಅಥವಾ ರಚನೆಯನ್ನು ಘೋಷಣೆ ಮಾಡುವವರು ಯಾರು ಅಂತ ನೋಡೋಕೆ ಬಂದರೆ, ಸೊ 4 ಆಯ್ಕೆಗಳನ್ನು ನೀವು ಇಲ್ಲಿ ಗಮನಿಸ್ತಿದ್ದೀರಿ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಮತ್ತು ಜಿಲ್ಲಾ ಪಂಚಾಯಿತಿಯವರು ಮತ್ತು ಅಧ್ಯಕ್ಷರು, ಜಿಲ್ಲಾ ಪಂಚಾಯಿತಿಯವರು ಮತ್ತು ಡೆಪ್ಯೂಟಿ ಕಮಿಷನರ್ ಅಂತೇಳಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಈ ಗ್ರಾಮ ಪಂಚಾಯಿತಿ ರಚನೆ ಅಥವಾ ರಚನೆಯನ್ನು ಘೋಷಣೆ ಮಾಡೋರು ಯಾರಂತಂದರೆ ಡೆಪ್ಯೂಟಿ ಕಮಿಷನರ್. ಸೊ ಡೆಪ್ಯೂಟಿ ಕಮಿಷನರ್ ಏನು ಮಾಡ್ತಾರೆ ಅಂದರೆ ಈ ಗ್ರಾಮ ಪಂಚಾಯಿತಿ ರಚನೆ ಮತ್ತು ರಚನೆಯನ್ನು ಘೋಷಣೆ ಮಾಡುವವರಾಗಿರ್ತಾರೆ. ಋಗ್ವೇದದ ಕಾಲದಲ್ಲಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಹೀಗೆಂದು ಕರೆಯುತ್ತಿದ್ದರು. ಪ್ರಶ್ನೆ ಇನ್ನೊಮ್ಮೆ, ಋಗ್ವೇದದ ಕಾಲದಲ್ಲಿ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಹೀಗೆಂದು ಕರೆಯುತ್ತಿದ್ದರು. ಆಪ್ಷನ್ ಎ ಸಭಾ ಮತ್ತು ಸಮಿತಿ, ಆಪ್ಷನ್ ಬಿ ಸಂಘ ಮತ್ತು ಸಮಿತಿ, ಆಪ್ಷನ್ ಸಿ ಸಂಘಟನೆ ಮತ್ತು ಸಭಾ, ಆಪ್ಷನ್ ಡಿ ಪರಿಷತ್ತು ಮತ್ತು ಸಂಘ. ಸೊ ಹೀಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಋಗ್ವೇದ ಕಾಲದಲ್ಲಿ ಭಾರತದ ಸ್ಥಳೀಯ ಸರ್ಕಾರಗಳನ್ನು ಸಭಾ ಮತ್ತು ಸಮಿತಿ ಅಂತ ಕರಿತಿದ್ರು. ಸೊ ಆಪ್ಷನ್ ಇ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಭಾರತದಲ್ಲಿ ಈ ಋಗ್ವೇದದ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳನ್ನು ಸಭಾ ಮತ್ತು ಸಮಿತಿ ಅಂತ ಕರಿತಿದ್ರು. ಸೊ ಪ್ರಶ್ನೆ 2, ಮೌರ್ಯರ ಕಾಲದಲ್ಲಿ ಈ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದವೆಂದು ಕೆಳಗಿನ ಯಾವ ರಾಯಭಾರಿ ಹೇಳಿದ್ದಾನೆ? ಮೌರ್ಯರ ಕಾಲದಲ್ಲಿ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದುವು. ಕೆಳಗಿನ ಯಾವ ರಾಯಭಾರಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಆಯ್ಕೆಗಳು ಹುಯೆನ್ಸ್ತ್ಯಾಂಗ್, ಸಿಯುಕಿ, ಮೆಗಾಸ್ತನಿಸ್. ಸೊ 4 ಆಯ್ಕೆಗಳಲ್ಲಿ ಆಪ್ಷನ್ ಡಿ ಮೆಗಾಸ್ತನಿಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಮೌರ್ಯರ ಕಾಲದಲ್ಲಿ ಈ ಸ್ಥಳೀಯ ಸರ್ಕಾರಗಳು ಅಸ್ತಿತ್ವದಲ್ಲಿದ್ದುವು ಹೀಗಂತ ಹೇಳಿದಂಥ ರಾಯಭಾರಿ ಯಾರಂದ್ರೆ ಮೆಗಾಸ್ತನಿಸ್. ಸೊ ಪ್ರಶ್ನೆ 3, ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರ್ ಅನ್ನು ಘೋಷಿಸಿದವರು? ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರ್ ಅನ್ನು ಘೋಷಿಸಿದವರು ಯಾರು? ಆಪ್ಷನ್ ಎ ಬ್ರಿಟಿಷ್ ದೊರೆ ಜೇಮ್ಸ್ II, ಆಪ್ಷನ್ ಬಿ ಬ್ರಿಟಿಷ್ ದೊರೆ ಚಾರ್ಲ್ಸ್, ಆಪ್ಷನ್ ಸಿ ವಿಕ್ಟೋರಿಯಾ ರಾಣಿ, ಆಪ್ಷನ್ ಡಿ ಬ್ರಿಟಿಷ್ ದೊರೆ ಜೇಮ್ಸ್ I. ಸೊ 4 ಆಯ್ಕೆಗಳಲ್ಲಿ ಆಪ್ಷನ್ ಎ ಬ್ರಿಟಿಷ್ ದೊರೆ ಜೇಮ್ಸ್ II ಅಂದರೆ ಬ್ರಿಟಿಷ್ ಜೇಮ್ಸ್ ದೊರೆ 2ನೆಯ ದೊರೆ ಈ ಭಾರತದ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರ್ ಅನ್ನು ಘೋಷಿಸ್ತಾನೆ.
ಬ್ರಿಟಿಷರ ದೊರೆ ಜೇಮ್ಸ್ II. ಈತ ಭಾರತದಲ್ಲಿ ಮೊಟ್ಟ ಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ರಾಯಲ್ ಚಾರ್ಟರ್ ಅನ್ನ ಏನ್ ಮಾಡ್ತಾನಂದ್ರೆ ಘೋಷಣೆ ಮಾಡ್ತಾನೆ. ಪ್ರಶ್ನೆ 4. 1870ರಲ್ಲಿ ಈ ಕೆಳಗಿನ ಯಾವ ವೈಸರಾಯವರು ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನ ವಿಕೇಂದ್ರೀಕರಣ ನಡೆಸಲು ಅವಕಾಶ ಕಲ್ಪಿಸಿದರು? 1870ರಲ್ಲಿ ಈ ಕೆಳಗಿನ ಯಾವ ವೈಸರಾಯರು ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನ ವಿಕೇಂದ್ರೀಕರಣ ನಡೆಸಲು ಅವಕಾಶ ಕಲ್ಪಿಸಿದರು? ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಆಪ್ಷನ್ ಬಿ ಲಾರ್ಡ್ ಮಯರ್ಸ್, ಆಪ್ಷನ್ ಸಿ ಲಾರ್ಡ್ ಕರ್ಜನ್, ಆಪ್ಷನ್ ಡಿ ಲಾರ್ಡ್ ಕ್ಯಾನಿಂಗ್. ಸೊ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ ಲಾರ್ಡ್ ಮಯೋಸ್. ಲಾರ್ಡ್ ಮಯೋಸ್ ಅನ್ನೋರು 1870ರಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನ ವಿಕೇಂದ್ರೀಕರಣ ನಡೆಸಲು ಅವಕಾಶವನ್ನ ಕಲ್ಪಿಸ್ತಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ, 1870ರಲ್ಲಿ. ಇಸ್ವಿ ಮೂಲಕವಾದರೂ ಈ ಪ್ರಶ್ನೆಯನ್ನ ಕೇಳ್ಬೋದು, ಅಥವಾ ಈ ರೀತಿ ವೈಸರಾಯರ ಹೆಸರನ್ನ ಕೇಳಿ ಆದ್ರೂ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು. ಸೊ 1870ರಲ್ಲಿ ಲಾರ್ಡ್ ಮಯೋಸ್ ಅನ್ನೋರು ಸ್ಥಳೀಯ ಮಟ್ಟದಲ್ಲಿ ಆಡಳಿತವನ್ನ ವಿಕೇಂದ್ರೀಕರಣ ನಡೆಸಲು ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ. ಪ್ರಶ್ನೆ 5. ಬ್ರಿಟಿಷರ ಕಾಲದಲ್ಲಿ 1907ರಲ್ಲಿ ಆಡಳಿತ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಶಿಫಾರಸು ನೀಡಲು ಯಾರ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಲಾಯಿತು? ಬ್ರಿಟಿಷರ ಕಾಲದ 1907ರಲ್ಲಿ ಆಡಳಿತ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಶಿಫಾರಸು ನೀಡಲು ಯಾರ ನೇತೃತ್ವದಲ್ಲಿ ಆಯೋಗವನ್ನ ರಚಿಸಲಾಯಿತು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಲಾರ್ಡ್ ಮಯೋಸ್, ಆಪ್ಷನ್ ಬಿ CEH ಹೌಸ್, ಆಪ್ಷನ್ ಸಿ ಲಾರ್ಡ್ ರಿಪ್ಪನ್, ಆಪ್ಷನ್ ಡಿ ಲಾರ್ಡ್ ಕ್ಯಾನಿಂಗ್. ಸೊ 4 ಆಯ್ಕೆಗಳಲ್ಲಿ ಆಪ್ಷನ್ ಬಿ CEH ಹೌಸ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. CEH ಹೌಸ್ ಇವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. 1907ರಲ್ಲಿ ಆಡಳಿತದ ವಿಕೇಂದ್ರೀಕರಣಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ನೀಡಲು CEH ಹೌಸ್ ಅವರನ್ನ ಏನ್ ಮಾಡ್ತಾರಂದ್ರೆ ಇವರ ಒಂದು ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಲಾಗ್ತದೆ. ಸೊ ಪ್ರಶ್ನೆ 6. ಗ್ರಾಮ್ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ಈ ಕೆಳಗಿನ ಯಾರು ಪ್ರತಿಪಾದಿಸಿದರು? ಗ್ರಾಮ್ ಸ್ವರಾಜ್ ಎಂಬ ಪರಿಕಲ್ಪನೆ, ಈ ಒಂದು ಕಾನ್ಸೆಪ್ಟ್ ಯಾರ ಒಂದು ಪ್ರತಿಪಾದನೆ ಅಂತ ಕೇಳ್ತಿದ್ದಾರೆ. ಸೊ ಆಯ್ಕೆಗಳಲ್ಲಿ ಆಚಾರ್ ವಿನೋಬಾ ಭಾವೆ, ಮಹಾತ್ಮ ಗಾಂಧೀಜಿ, ವಲ್ಲಭಾಯಿ ಪಟೇಲ್, ಜವಾಹರಲಾಲ್ ನೆಹರು. ಸೊ ಗ್ರಾಮ್ ಸ್ವರಾಜ್ ಎಂಬ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಸೊ ನೆನ್ಪಿಟ್ಕೊಳ್ಳಿ, ಮಹಾತ್ಮ ಗಾಂಧೀಜಿಯವರು ಗ್ರಾಮ್ ಸ್ವರಾಜ್ಯ ಎಂಬ ಪರಿಕಲ್ಪನೆಯನ್ನ ಪ್ರತಿಪಾದನೆ ಮಾಡ್ತಾರೆ. ಪ್ರಶ್ನೆ 7. 1819ರಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ಥಳೀಯ ಸಂಸ್ಥೆಗಳ ಮಹತ್ವದ ಬಗ್ಗೆ, ಸ್ವರಾಜ್ ಕಲ್ಪನೆಯ ಬಗ್ಗೆ ತಿಳಿಸಲು ಲೇಖನಗಳನ್ನ ಈ ಕೆಳಗಿನ ಯಾವ ಟ್ರಸ್ಟ್ ಅನ್ನ ಸ್ಥಾಪಿಸಿ ಪ್ರಕಟಿಸಿದರು? ಸೊ 1819ರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಸ್ಥಳೀಯ ಸಂಸ್ಥೆಗಳ ಮಹತ್ವದ ಕುರಿತು ಸ್ವರಾಜ್ ಪರಿಕಲ್ಪನೆಯನ್ನ ತಿಳಿಸಲು ಒಂದು ಲೇಖನಗಳನ್ನ ಬರೀತಾರೆ. ಸೊ ಆ ಲೇಖನಗಳು ಯಾವ ಟ್ರಸ್ಟ್ ಅನ್ನ ಸ್ಥಾಪಿಸಿ ಪ್ರಕಟಿಸಿದರು ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಆಪ್ಷನ್ಗಳಲ್ಲಿ ಜೀವನ್ ಟ್ರಸ್ಟ್, ನವಜೀವನ್ ಟ್ರಸ್ಟ್, ಗಾಂಧಿ ಟ್ರಸ್ಟ್ ಮತ್ತೆ ಸರ್ವೋದಯ ಟ್ರಸ್ಟ್ ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ನವಜೀವನ್ ಟ್ರಸ್ಟ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಈ ನವಜೀವನ್ ಟ್ರಸ್ಟ್ ಮೂಲಕ 1819ರಲ್ಲಿ ಮಹಾತ್ಮ ಗಾಂಧಿಯವರು ಏನ್ ಮಾಡ್ತಾರೆ ಅಂದ್ರೆ ಈ ಸ್ಥಳೀಯ ಸಂಸ್ಥೆಗಳ ಮಹತ್ವದ ಕುರಿತು ಸ್ವರಾಜ್ ಪರಿಕಲ್ಪನೆಯನ್ನ ಜನರಿಗೆ ತಿಳಿಸಲು ಏನ್ ಮಾಡ್ತಾರೆ ಅಂದ್ರೆ ಲೇಖನಗಳನ್ನ ಬರೀತಾರೆ. ಸೊ ಈ ಲೇಖನಗಳನ್ನ ಈ ನವಜೀವನ್ ಟ್ರಸ್ಟ್ ಮೂಲಕ ಇದನ್ನ ಸ್ಥಾಪಿಸಿ ಪ್ರಕಟಿಸುವ ಮೂಲಕ ತಮ್ಮ ಲೇಖನಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಪ್ರಕಟಗೊಳಿಸ್ತಾರೆ. ಸೊ ಪ್ರಶ್ನೆ 8. ಬಲವಂತ್ ರಾಯ್ ಮೆಹ್ತಾ ಅವರು ಸೂಚಿಸಿದಂತೆ ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರಾಗಿ ಈ ಕೆಳಗಿನವರನ್ನ ನೇಮಿಸಬೇಕೆಂದು ಹೇಳಿದ್ದಾರೆ. ಬಲವಂತ್ ರಾಯ್ ಮೆಹ್ತಾ ಸಮಿತಿಯವರು ಸೂಚಿಸಿದಂತೆ ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರಾಗಿ ಈ ಕೆಳಗಿನವರನ್ನ ನೇಮಿಸಬೇಕೆಂದು ಹೇಳಿದ್ದಾರೆ. ಸೊ ಯಾರನ್ನ ನೇಮಕ ಮಾಡಬೇಕು? ಬಲವಂತ್ ರಾಯ್ ಮೆಹ್ತಾ ಅವರು ಸೂಚಿಸಿದಂತೆ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳಲ್ಲಿ DC, AC, CEO ಮತ್ತೆ ವಿಭಾಗ ಅಧಿಕಾರಿಗಳು ಅಂತ ಹೇಳಿ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಯ್ಕೆ 1 DC
ಸೊ ಜಿಲ್ಲಾ ಅಧಿಕಾರಿಗಳೇ ಈ ಜಿಲ್ಲಾ ಪಂಚಾಯಿತಿಯ ಮುಖ್ಯಸ್ಥರಾಗಿರಬೇಕು ಅಂತ ಹೇಳಿ ಬಲವಂತರಾಯ್ ಮೆಹ್ತಾ ಅವರು ಏನು ಮಾಡ್ತಾರೆ ಅಂತಂದರೆ ಸೂಚನೆಯನ್ನು ಕೊಡ್ತಾರೆ. ಸೊ ಅವರು ಕೊಟ್ಟಂತಹ ಶಿಫಾರಸುಗಳಲ್ಲಿ ಪ್ರಮುಖವಾದಂಥ ಶಿಫಾರಸು ಇದಾಗಿರುತ್ತೆ. ಸೊ ಜಿಲ್ಲಾ ಪಂಚಾಯಿತಿಯ ಒಂದು ಮುಖ್ಯಸ್ಥರಾಗಿ ಯಾರು ಕಾರ್ಯವನ್ನು ಮಾಡಬೇಕಂತಂದ್ರೆ ಅದು ಜಿಲ್ಲಾ ಅಧಿಕಾರಿಗಳೇ ಮಾಡಬೇಕು, ಅಂದರೆ DC ಅವರೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಪ್ರಶ್ನೆ 9, ಅಶೋಕ್ ಮೆಹ್ತಾ ಸಮಿತಿಯನ್ನ ನೇಮಕ ಮಾಡಿದ ಜನತಾ ಸರ್ಕಾರ ನೇತೃತ್ವದಲ್ಲಿದ್ದ ಪ್ರಧಾನಿಗಳು ಯಾರು ಅಂತ ಕೇಳ್ತಿದ್ದಾರೆ. ಅಶೋಕ್ ಮೆಹ್ತಾ ಸಮಿತಿಯನ್ನ ನೇಮಕ ಮಾಡಿದ ಜನತಾ ಸರ್ಕಾರ ನೇತೃತ್ವದಲ್ಲಿದ್ದ ಪ್ರಧಾನಿಗಳು ಯಾರು? ಆಪ್ಷನ್ಗಳಲ್ಲಿ ಚಂದ್ರಶೇಖರ್, ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, VP ಸಿಂಗ್. ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ ಮೊರಾರ್ಜಿ ದೇಸಾಯಿ ಅವರು ಇದ್ರು. ಅಶೋಕ್ ಮೆಹ್ತಾ ಸಮಿತಿಯನ್ನ ನೇಮಕ ಮಾಡಿದಂತಹ ಜನತಾ ಸರ್ಕಾರದ ನೇತೃತ್ವದಲ್ಲಿದ್ದ ಪ್ರಧಾನಿಗಳು ಯಾರಂತಂದ್ರೆ ಮೊರಾರ್ಜಿ ದೇಸಾಯಿ ಅವರು. ಸೊ ಪ್ರಶ್ನೆ 10, 1963ರಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಈ ಕೆಳಗಿನ ಯಾವ ಆಯೋಗವನ್ನ ನೇಮಕ ಮಾಡಲಾಯಿತು? 1963ರಲ್ಲಿ ಅಂತ ಹೇಳಿದರೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ. 1963ರಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಈ ಕೆಳಗಿನ ಯಾವ ಆಯೋಗವನ್ನ ನೇಮಕ ಮಾಡಲಾಯಿತು? ಕೆ ಸಂತಾನಂ ಸಮಿತಿ, GVK ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ ಮತ್ತೆ LM ಸಿಂಘ್ವಿ ಸಮಿತಿ ಅಂತ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗೆ ಕೆ ಸಂತಾನಂ ಸಮಿತಿ. ಸೊ ಕೆ ಸಂತಾನಂ ಸಮಿತಿ 1963ರಲ್ಲಿ ಈ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಹಣಕಾಸು ವಿಕೇಂದ್ರೀಕರಿಸಲು ಏನ್ ಮಾಡ್ತಾರೆ ಅಂದ್ರೆ ಈ ಆಯೋಗವನ್ನ ರಚನೆಯನ್ನ ಮಾಡ್ತಾರೆ, ಅಂದ್ರೆ ನೇಮಕವನ್ನ ಮಾಡ್ತಾರೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 11, ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ದಿನಾಂಕದಂದು ಪಂಚಾಯತ್ ರಾಜ್ಯ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು? ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ದಿನಾಂಕದಂದು ಪಂಚಾಯತ್ ರಾಜ್ಯ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು? ಸೊ 4 ಆಯ್ಕೆಗಳಲ್ಲಿ ಆಪ್ಷನ್ ಡಿ 1959 ಅಕ್ಟೋಬರ್ 2ರಂದು ರಾಜಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ಯ ಸಂಸ್ಥೆ ಏನಾಗತ್ತಂದ್ರೆ ಸ್ಥಾಪನೆಗೊಳ್ಳುತ್ತ. ಬಲವಂತರಾಯ್ ಮೆಹ್ತಾ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆ 1958ರಲ್ಲಿ ಅವರ ಒಂದು ಶಿಫಾರಸುಗಳು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನ್ ಮಾಡ್ತದೆ ಅಂದ್ರೆ ಈ ಒಂದು ಸಮಿತಿಯ ಶಿಫಾರಸುಗಳನ್ನ ಅಂಗೀಕರಿಸ್ತದ. ಸೊ ಈ ಒಂದು ಸಂದರ್ಭದಲ್ಲಿ 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಪಂಚಾಯತ್ ರಾಜ್ಯ ಸಂಸ್ಥೆ ಏನಾಗತ್ತಂದ್ರೆ ಸ್ಥಾಪಿತವಾಗುತ್ತ. ಅದಾದ ನಂತರ 1959ರಲ್ಲಿ ಆಂಧ್ರ ಪ್ರದೇಶದಲ್ಲೂ ಕೂಡ ಈ ಪಂಚಾಯತ್ ರಾಜ್ಯ ಸಂಸ್ಥೆ ಏನಾಗತ್ತಂದ್ರೆ ಸ್ಥಾಪನೆಗೊಳ್ಳುತ್ತ. ಸೊ ಪ್ರಶ್ನೆ 12, ಪಂಚಾಯತ್ ರಾಜ್ಯ ವ್ಯವಸ್ಥೆ ದುರ್ಬಲಗೊಂಡಿರುವುದನ್ನ ಗ್ರಾಸ್ ವಿತೌಟ್ ರೂಟ್ ಎಂದು ಪ್ರಸ್ತಾಪಿಸಿದ ಸಮಿತಿ ಯಾವುದು ಅಂತ ಕೇಳ್ತಿದ್ದಾರೆ. ಪಂಚಾಯತ್ ರಾಜ್ಯ ವ್ಯವಸ್ಥೆ ದುರ್ಬಲಗೊಂಡಿರುವುದನ್ನ ಗ್ರಾಸ್ ವಿತೌಟ್ ರೂಟ್ ಎಂದು ಪ್ರಸ್ತಾಪಿಸಿದಂತಹ ಸಮಿತಿ ಯಾವುದು? GVK ರಾವ್, ಸಂತಾನಂ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಸಿಂಘ್ವಿ ಸಮಿತಿ. ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ GVK ರಾವ್ ಸಮಿತಿ. ಆಪ್ಷನ್ ಎ GVK ರಾವ್ ಸಮಿತಿ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ದುರ್ಬಲಗೊಂಡಿರುವುದನ್ನ ಗ್ರಾಸ್ ವಿತೌಟ್ ರೂಟ್ ಎಂಬ ಒಂದು ಅಂಶವನ್ನ ಪ್ರಸ್ತಾಪಿಸುವ ಮೂಲಕ ಈ ಒಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಅನಾನುಕೂಲತೆಗಳನ್ನ ಅಂದ್ರೆ ಅದು ದುರ್ಬಲಗೊಂಡಿರುವಂತ ವಿಷಯಗಳನ್ನ ಏನ್ ಮಾಡ್ತದ ಅಂದ್ರೆ ಪ್ರಸ್ತಾಪ ಮಾಡುತ್ತ. ಗ್ರಾಸ್ ವಿತೌಟ್ ರೂಟ್ ಈ ಒಂದು ಅಂಶವನ್ನ ಪ್ರಸ್ತಾಪಿಸಿದಂತ ಆಯೋಗ ಯಾವುದಂದ್ರೆ GVK ರಾವ್. ಸೊ ಪ್ರಶ್ನೆ 13, 1989ರಲ್ಲಿ ರಾಜೀವ್ ಗಾಂಧಿಯವರು ಪಂಚಾಯತ್ ರಾಜ್ಯ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಿದರು? 1989ರ ರಾಜೀವ್ ಗಾಂಧಿಯವರು ಪಂಚಾಯತ್ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿದರು? 64, 65, 67, 68 ಅಂತ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಎ 64 ಅನ್ನೋದು ಸರಿಯಾದ ಉತ್ತರ ಆಗತ್ತೆ. ಆಪ್ಷನ್ ಎ 64 ಅನ್ನೋದು ಸರಿಯಾದ ಉತ್ತರ.
1989ರಲ್ಲಿ ರಾಜೀವ್ ಗಾಂಧಿಯವರು ಈ ಪಂಚಾಯತ್ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ 64 ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ಸಂಸತ್ನಲ್ಲಿ ಏನ್ ಮಾಡ್ತಾರಂದ್ರೆ ಮಂಡಿಸ್ತಾರೆ. ಸೊ 64ನೇ ತಿದ್ದುಪಡಿಯ ಮೂಲಕ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸಿದವರು ಯಾರಂತಂದ್ರೆ ರಾಜೀವ್ ಗಾಂಧಿ ಅವರು. ಅದು 1989ರಲ್ಲಿ ಈ ಪಂಚಾಯಿತಿ ಸಂಸ್ಥೆಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಈ ಮಸೂದೆಯನ್ನ ಏನ್ ಮಾಡ್ತಾರಂದ್ರೆ ಸಂಸತ್ತಿನಲ್ಲಿ ಮಂಡನೆಯನ್ನ ಮಾಡ್ತಾರೆ. ಪ್ರಶ್ನೆ 14, ತುಂಗನ್ ಸಮಿತಿಯನ್ನ ನೇಮಕ ಮಾಡಿದಂತ ವರ್ಷ ಯಾವುದಂತ ಕೇಳ್ತಿದ್ದಾರೆ. ಸೊ ಆಯ್ಕೆಗಳಲ್ಲಿ 1990, 1989, 1988, 1956 ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿ ಈ ತುಂಗನ್ ಸಮಿತಿ ನೇಮಕ ಮಾಡಿದಂತ ವರ್ಷ ಯಾವುದಂದ್ರೆ 1988 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 1988 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 15, 73 ಮತ್ತೆ 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಿದುದು ಯಾರು ಅಂತ ಕೇಳ್ತಿದ್ದಾರೆ. ಯಾವಾಗ ಅಂತ ಕೇಳ್ತಿದ್ದಾರೆ. 73 ಮತ್ತು 74ನೆಯ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಮಂಡಿಸಿದುದು ಯಾವಾಗ. ಸೊ ಆಯ್ಕೆಗಳಲ್ಲಿ ತಿಂಗಳ ಮತ್ತು ವರ್ಷ ಸಾಮಾನ್ಯವಾಗಿ ಒಂದೇ ರೀತಿ ಇದೆ, ಆದರೆ ದಿನಾಂಕಗಳು ಅಂತ ಬಂದಾಗ ಬದಲಾಗಿದೆ. ಸೊ ಇಲ್ಲಿ ವಿಶೇಷವಾಗಿ 73 ಮತ್ತು 74ನೆಯ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಯಾವಾಗ ಮಂಡನೆ ಮಾಡ್ತಾರಂತಂದ್ರೆ ಡಿಸೆಂಬರ್ 23, 1992ರಂದು ಏನ್ ಮಾಡ್ತಾರಂದ್ರೆ ಮಂಡನೆಯನ್ನ ಮಾಡ್ತಾರೆ. ಈ 73 ಮತ್ತು 74ನೆಯ ಈ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನ ರಾಜ್ಯಸಭೆಯಲ್ಲಿ ಡಿಸೆಂಬರ್ 23 ಮತ್ತೆ 1992ರಲ್ಲಿ ಏನ್ ಮಾಡ್ತಾರಂದ್ರೆ ಮಂಡಿಸ್ತಾರೆ. ಪ್ರಶ್ನೆ 16, ಪ್ರತಿ ವರ್ಷ ರಾಷ್ಟ್ರೀಯ ಪಂಚಾಯತ್ ದಿನವನ್ನ ಯಾವ ದಿನದಿಂದ ಆಚರಿಸಲಾಗುತ್ತದೆ ಅಂತ ಕೇಳ್ತಿದ್ದಾರೆ. ಸೊ ಪ್ರತಿ ವರ್ಷ ನಾವು ಈ ರಾಷ್ಟ್ರೀಯ ಪಂಚಾಯತ್ ದಿನವನ್ನ ಏಪ್ರಿಲ್ 24ನೇ ತಾರೀಕಿಗೆ ಆಚರಣೆಯನ್ನ ಮಾಡ್ತೇವೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಪ್ರತಿ ವರ್ಷ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನವನ್ನ ಏಪ್ರಿಲ್ 24ನೇ ಒಂದು ತಾರೀಕಿಗೆ ಆಚರಣೆಯನ್ನ ಮಾಡ್ತೇವೆ. ಸೊ ಆಪ್ಷನ್ ಎ ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 17, 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಕರ್ನಾಟಕದಲ್ಲಿ ಕರ್ನಾಟಕ ಪಂಚಾಯತ್ ಅಧಿನಿಯಮವಾಗಿ ಕರ್ನಾಟಕದಲ್ಲಿ ಜಾರಿಗೆ ತಂದ ದಿನಾಂಕ ಯಾವುದಂತ ಕೇಳ್ತಿದ್ದಾರೆ. ಅದು ಆಪ್ಷನ್ ಎ ಮೇ 10, 1993. ಮೇ 10, 1993ನೇ ಒಂದು ದಿನಾಂಕದಲ್ಲಿ ನಾವು 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನ ಕರ್ನಾಟಕದಲ್ಲಿ ಈ ಕರ್ನಾಟಕ ಪಂಚಾಯಿತಿ ಅಧಿನಿಯಮವಾಗಿ ಕರ್ನಾಟಕದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಜಾರಿಗೆಯನ್ನ ತರ್ತೇವೆ. ಸೊ ಪ್ರಶ್ನೆ 18, ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮ 1993 ರಾಜ್ಯದಲ್ಲಿ ಜಾರಿಗೆ ಬಂದಾಗ ಕರ್ನಾಟಕದಲ್ಲಿದ್ದ ಅಂದಿನ ರಾಜ್ಯಪಾಲರು ಯಾರಂತ ಕೇಳ್ತಿದ್ದಾರೆ. ಸೊ ಈಗೇನು ನಾವು 1993ರಲ್ಲಿ ಈ ಕರ್ನಾಟಕ ಪಂಚಾಯತ್ ರಾಜ್ಯ ಅಧಿನಿಯಮವನ್ನ ಜಾರಿಗೆ ತರ್ತೀವಲ್ಲ, ಸೊ ಆ ಒಂದು ಸಂದರ್ಭದಲ್ಲಿ ಇರುವಂತಹ ರಾಜ್ಯಪಾಲರು ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಖುರ್ಷೀದ್ ಅಲಂ ಖಾನ್. ಖುರ್ಷೀದ್ ಅಲಂ ಕರ್ನಾಟಕ ರಾಜ್ಯ ಪಂಚಾಯಿತಿ ಅಧಿನಿಯಮ 1993 ಇದು ಕರ್ನಾಟಕದಲ್ಲಿ ಜಾರಿಗೆ ಬಂದಾಗ ಅಂದಿನ ಒಂದು ಕರ್ನಾಟಕದ ರಾಜ್ಯಪಾಲರು ಯಾರಾಗಿದ್ರಂದ್ರೆ ಖುರ್ಷೀದ್ ಅಲಂ ಖಾನ್ ಅವರಾಗಿದ್ರು. ಯಾವ ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಯೋಜನಾ ಸಮಿತಿಯೊಂದನ್ನು ರಚಿಸಿತು ಅಂತ ಕೇಳಿದ್ದಾರೆ. ಯಾವ ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಯೋಜನಾ ಸಮಿತಿಯೊಂದನ್ನು ರಚಿಸಿತು. ಆಯ್ಕೆಗಳಲ್ಲಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, GVK ರಾವ್ ಸಮಿತಿ, VP ಸರ್ಕಾರ್. ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ JVK ರಾವ್ ಸಮಿತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಒಂದು ಆಯೋಗವು ಆಡಳಿತ ಸಂಯೋಜನೆ ಮತ್ತು ಬಡತನ ನಿರ್ಮೂಲನಾ ಕಾರ್ಯಯೋಜನಾ ಸಮಿತಿಯೊಂದನ್ನು ರಚಿಸಿತು. ಸೊ ಪ್ರಶ್ನೆ 2, ಗ್ರಾಮೀಣ ಆಶ್ರಯ ಯೋಜನೆಯ ಫಲಾನುಭವಿಯ ವಾರ್ಷಿಕ ಆದಾಯ ಎಷ್ಟಿರಬೇಕು. ಗ್ರಾಮೀಣ ಆಶ್ರಯ ಯೋಜನೆಯ ಫಲಾನುಭವಿಯ ವಾರ್ಷಿಕ ಆದಾಯ ಎಷ್ಟಿರಬೇಕು. ಆಯ್ಕೆಗಳಲ್ಲಿ 11,800, 24,000, 32,000, 18,500 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲೆಲ್ಲ ಸರಿಯಾದ ಉತ್ತರ ಅಂತ ಬಂದರೆ ಈ ಗ್ರಾಮೀಣ ಆಶ್ರಯ ಯೋಜನೆಯ ಫಲಾನುಭವಿಯ ಒಂದು ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ 32,000 ಇರಬೇಕು. 32,000 ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆ, ಈ ಪ್ರಕರಣ ಪ್ರಕಾರ ಜಿಲ್ಲಾ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ. ಸೊ ಯಾವ ಪ್ರಕರಣದ ಪ್ರಕಾರ
ಜಿಲ್ಲಾ ಪಂಚಾಯಿತಿಯನ್ನು ವಿಸರ್ಜಿಸಬಹುದಾಗಿದೆ? ಆಪ್ಷನ್ ಎ ಪ್ರಕರಣ 268, ಆಪ್ಷನ್ ಬಿ ಪ್ರಕರಣ 230, ಆಪ್ಷನ್ ಸಿ ಪ್ರಕರಣ 201, ಆಪ್ಷನ್ ಡಿ ಪ್ರಕರಣ 202. ಸೊ ಆಯ್ಕೆಗಳಲ್ಲಿ ಆಯ್ಕೆ 1 ಪ್ರಕರಣ 268. ಈ ಒಂದು ಪ್ರಕರಣದ ಪ್ರಕಾರ ಜಿಲ್ಲಾ ಪಂಚಾಯಿತಿಯನ್ನು ಏನು ಮಾಡ್ಬೋದು ಅಂದರೆ ವಿಸರ್ಜಿಸಬಹುದಾಗಿದೆ. ಸೊ ಜಿಲ್ಲಾ ಪಂಚಾಯಿತಿಯನ್ನು ನಾವು ಪ್ರಕರಣ 268 ಅಡಿ ವಿಸರ್ಜಿಸಬಹುದಾಗಿದೆ. ಸೊ ಪ್ರಶ್ನೆ 4, ಗ್ರಾಮ ಪಂಚಾಯಿತಿ ಕಾಮಗಾರಿಗಳ ಅಂದಾಜು ಪಟ್ಟಿ ಸಿದ್ಧಪಡಿಸುವವರು ಯಾರು ಅಂತ ಕೇಳ್ತಿದ್ದಾರೆ. ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸುವವರು ಯಾರು? ಆಯ್ಕೆ 1 ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, ಆಯ್ಕೆ 2 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಆಯ್ಕೆ 3 ಗ್ರಾಮ ಪಂಚಾಯಿತಿ ಇಂಜಿನಿಯರ್, ಆಯ್ಕೆ 4 ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ. ಸೊ ಈ 4 ಆಯ್ಕೆಗಳಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಸಿದ್ಧಪಡಿಸೋರು ಯಾರಂತಂದರೆ ಗ್ರಾಮ ಪಂಚಾಯಿತಿಯ ಇಂಜಿನಿಯರ್. ಸೊ ಗ್ರಾಮ ಪಂಚಾಯಿತಿ ಇಂಜಿನಿಯರ್ ಏನು ಮಾಡ್ತಾರೆ ಅಂತಂದರೆ ಈ ಕಾಮಗಾರಿಗಳ ಅಂದಾಜು ಪಟ್ಟಿಯನ್ನು ಏನು ಮಾಡ್ತಾರೆ ಅಂದರೆ ಸಿದ್ಧಪಡಿಸ್ತಾರೆ. ಪ್ರಶ್ನೆ 5, ತಾಲೂಕು ಪಂಚಾಯಿತಿ ಸೂಚನಾ ಫಲಕದ ಮೇಲೆ ನಡುವಳಿಗಳನ್ನು ಎಷ್ಟು ದಿನದೊಳಗೆ ಪ್ರದರ್ಶಿಸಬೇಕು ಅಂತ ಕೇಳ್ತಿದ್ದಾರೆ. ಸೊ ಆಯ್ಕೆಗಳಲ್ಲಿ 3 ದಿನ, 5 ದಿನ, 8 ದಿನ ಮತ್ತು 7 ದಿನ ಅಂತಿದೆ. ಸೊ ಸರಿಯಾದ ಉತ್ತರ ಬಂದರೆ 3 ದಿನದ ಒಳಗಡೆ. ಸೊ ತಾಲೂಕು ಪಂಚಾಯಿತಿಯ ಸೂಚನಾ ಫಲಕದ ಮೇಲೆ ನಡುವಳಿಗಳನ್ನು 3 ದಿನದ ಒಳಗಡೆ ಏನು ಮಾಡಬೇಕಂದ್ರೆ ಪ್ರದರ್ಶಿಸಬೇಕಾಗತ್ತೆ. ಸೊ ಪ್ರಶ್ನೆ 6, ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವವರು ಯಾರು ಅಂತ ಕೇಳ್ತಿದ್ದಾರೆ. ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವರು ಯಾರು? ಆಯ್ಕೆ 1 ಯೋಜನಾ ಸಮಿತಿ, ಆಯ್ಕೆ 2 ಕ್ರಿಯಾ ಸಮಿತಿ, ಆಯ್ಕೆ 3 ಸಾಮಾಜಿಕ ನ್ಯಾಯ ಸಮಿತಿ, ಆಯ್ಕೆ 4 ಸಾಮಾನ್ಯ ಸಮಿತಿ. ಸೊ ವಿಶೇಷವಾಗಿ ಜಿಲ್ಲಾ ಅಭಿವೃದ್ಧಿ ಯೋಜನೆಯ ಕರಡು ಪ್ರತಿಯನ್ನು ತಯಾರಿಸುವರು ಯಾರಂತಂದರೆ ಯೋಜನಾ ಸಮಿತಿ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಪ್ರಶ್ನೆ 7, ದೇಶದ ಮೊದಲ ಸ್ಮಾರ್ಟ್ ಗ್ರಾಮ ಬಾರ್ಸಿಮುಲುಗಿರಿ ಯಾವ ರಾಜ್ಯದಲ್ಲಿದೆ? ದೇಶದ ಮೊದಲ ಸ್ಮಾರ್ಟ್ ಗ್ರಾಮ ಬಾರ್ಸಿಮುಲುಗಿರಿ ಇದು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಿದ್ದಾರೆ. ಸೊ ಆಯ್ಕೆಗಳಲ್ಲಿ ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಗುಜರಾತ್. ಸೊ 4 ಆಯ್ಕೆಗಳಲ್ಲಿ ಅಸ್ಸಾಂ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇದು ಭಾರತದ ಮೊದಲ ಸ್ಮಾರ್ಟ್ ಗ್ರಾಮ ಹೊಂದಿದ ರಾಜ್ಯವಾಗಿದೆ. ಸೊ ಭಾರತ ದೇಶದ ಮೊದಲ ಸ್ಮಾರ್ಟ್ ಗ್ರಾಮ ಯಾವುದಂತೂ ಕೂಡ ಪ್ರಶ್ನೆ ಆಗಿರ್ಬೋದು. ಸೊ ಅದಕ್ಕೆ ಉತ್ತರ ಬಾರ್ಸಿಮುಲುಗಿರಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಬಾರ್ಸಿಮುಲುಗಿರಿ ಇರುವಂಥ ರಾಜ್ಯ ಯಾವುದಂದರೆ ಅಸ್ಸಾಂ. ಪ್ರಶ್ನೆ 8, ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಈ ಧ್ಯೇಯ ವ್ಯಾಖ್ಯೆ ಇರುವಂತಹ ಯೋಜನೆ ಯಾವುದಾಗಿದೆ ಅಂತ ಕೇಳಿದ್ದಾರೆ. ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಈ ಧ್ಯೇಯ ವ್ಯಾಖ್ಯೆ ಯಾವ ಯೋಜನೆದಾಗಿದೆ? ಸೊ ಆಪ್ಷನ್ 1 ಈ ಯೋಜನೆ, ಆಪ್ಷನ್ 2 ಮೊಬೈಲ್ 1, ಆಪ್ಷನ್ 3 ಆಧಾರ್, ಆಪ್ಷನ್ 4 ಆಡಳಿತ. ಸೊ 4 ಆಯ್ಕೆಗಳಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಈ ಒಂದು ಧ್ಯೇಯ ವ್ಯಾಖ್ಯೆ ಹೊಂದಿರುವಂತಹ ಯೋಜನೆ ಯಾವುದಂದರೆ ಮೊಬೈಲ್ 1. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಮೊಬೈಲ್ 1ರ ಧ್ಯೇಯ ವ್ಯಾಖ್ಯೆ ಏನು? ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ. ಸೊ ನೆನ್ಪಿಟ್ಕೊಳ್ಳಿ, ನಿಮ್ಮ ಬೆರಳ ತುದಿಯಲ್ಲಿ ಆಡಳಿತ ಎಂಬ ಧ್ಯೇಯ ವ್ಯಾಖ್ಯೆ ಯಾರ್ದಂದರೆ ಮೊಬೈಲ್ 1 ಈ ಒಂದು ಯೋಜನೆಯ ಒಂದು ಧ್ಯೇಯ ವ್ಯಾಖ್ಯವಾಗಿದೆ. ಪ್ರಶ್ನೆ 9, ಜೀತಗಾರಿಕೆ ಪದ್ಧತಿ ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಇದರ ಒಂದು ಕಡ್ಡಾಯ ಕಾರ್ಯವಾಗಿದೆ. ಜೀತಗಾರಿಕೆ ಪದ್ಧತಿಯಲ್ಲಿ ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಇದರ ಒಂದು ಕಡ್ಡಾಯ ಕಾರ್ಯ ಯಾರ್ದು? ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮೇಲಿನ ಎಲ್ಲವೂ ಅಂತಿದೆ. ಸೊ ವಿಶೇಷವಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಗ್ರಾಮ ಪಂಚಾಯಿತಿ ಅನ್ನೋದು ಸರಿಯಾದ ಉತ್ತರ. ಜೀತಗಾರಿಕೆ ಪದ್ಧತಿ ಈ ಒಂದು ಸಂಬಂಧದಲ್ಲಿ ವರದಿ ಸಲ್ಲಿಸುವುದು ಗ್ರಾಮ ಪಂಚಾಯಿತಿಯ ಒಂದು ಕಡ್ಡಾಯ ಕಾರ್ಯವಾಗಿದೆ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ಪ್ರಶ್ನೆ 10, ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮವನ್ನು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳ್ತಿದ್ದಾರೆ. ರಾಷ್ಟ್ರೀಯ ಕೂಲಿಗಾಗಿ ಕಾಳು ಈ ಒಂದು ಕಾರ್ಯಕ್ರಮ ಜಾರಿಗೆ ಬಂದಿದ್ದು ಯಾವ ವರ್ಷ? 2000, 2002, 2004, 2005. ಸೊ 4 ಆಯ್ಕೆಗಳಲ್ಲಿ 2004 ಅನ್ನೋದು ಏನಾಗುತ್ತೆ ಅಂದರೆ ಸರಿಯಾದ ಉತ್ತರ ಆಗುತ್ತೆ. 2004ರಲ್ಲಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಎಂಬ ಕಾರ್ಯಕ್ರಮ ಜಾರಿಗೆ ಬಂದಿದ್ದನ್ನು ನಾವು ನೋಡ್ತೇವೆ. ಸೊ ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ ಒಟ್ಟು ನಾವು 55ಕ್ಕಿಂತ ಹೆಚ್ಚಿನ ಪ್ರಮುಖವಾದಂಥ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಚರ್ಚೆ ಮಾಡಿದ್ವಿ.
ಸೊ ಈ ಮೊದಲೇ ಹೇಳಿದಂತೆ ನಾನು ಈ ಹಿಂದೆ PDO ಪರೀಕ್ಷೆಯಲ್ಲಿ ಕೇಳಿದಂತಹ ಮತ್ತು ಕೇಳಬಹುದಾದಂಥ ಪ್ರಶ್ನೋತ್ತರಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿದ್ದೇನೆ. ಸೊ ತಮ್ಮೆಲ್ಲರಿಗೂ ಕೂಡ ಈ ಒಂದು ತರಗತಿ ಅನುಕೂಲವಾಗಿದೆ ಅಂತ ಭಾವಿಸ್ತೇನೆ. NaN-HK PDO ಪರೀಕ್ಷೆ ಬರೆಯುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಆಶೀರ್ವದಿಸಲಿ ಅಂತ ಹೇಳಿ ತುಂಬು ಹೃದಯದಿಂದ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹಾರೈಸ್ತೇನೆ. ಸೊ ಸಿರಿ ಕನ್ನಡದ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.